ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇನ್ನು ಬೆಳಗ್ಗಿನ ಮಗಳನ್ನ ಎಬ್ಬಿಸಿ ಅವಳ ಕಡೆ ಅಂತ ಸ್ವಲ್ಪ ಬಾಗಲ್ ಪೂಜೆ ಎಲ್ಲ ಮಾಡಿಸಿ ರಂಗೋಲಿ ಎಲ್ಲ ಹಾಕಿಸಿ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡ್ತಾ ಇದನ್ನೆಲ್ಲ ಮಾಡಿಸಿ ದೇವ್ರ ಪೂಜೆನ ಇವತ್ತೆಲ್ಲ ಮಾಡಿಸ್ದೆ. ಯಾಕಂತಂದರೆ ಜಗತ್ತೊಳಗೆ ಯಾರ್ದು ಪ್ರೀತಿ ಆಶೀರ್ವಾದ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ, ಆ ದೇವ್ರದ್ದು ಆಶೀರ್ವಾದನಾದರೂ ನನ್ನ ಮಕ್ಕಳ ಮೇಲೆ ಇರಲಿ ಅಂತಂದು ಇದನ್ನೆಲ್ಲ ನೋಡೋಕತ್ರ ಅರ್ಥ ಆಗ್ತೈತಿ. ಏನಾದರೂ ಒಂದು ಸ್ಪೆಷಲ್ ಡೇ ಇರ್ಬೋದು ಅಂತಂದು. ಹೌದು, ಇವತ್ತು ಒಂದು ನಮ್ಮ ಮನೆಯೊಳಗೆ ಸ್ಪೆಷಲ್ ಡೇ. ಅದು ನನ್ನ ಮಗಳ ಹುಟ್ಟಿದ ದಿನ. ಇವತ್ತು ಫೆಬ್ರವರಿ 1 ನನ್ನ ಮೊದಲ ಮಗಳ ಹುಟ್ಟಿದ ಹಬ್ಬದ ದಿನ. ಎಷ್ಟು ಅಂತಂದರೆ ನಮಗೆ ಸ್ಪೆಷಲ್ ಅಂತಂದ್ರೆ ಈ ಒಂದು ತಾಯಿತನದ ಅನುಭವ ಹೆಂಗಿರುತ್ತೆ ಅಂತಂದು ತಿಳಿಸಿದ ದಿನ ಇವತ್ತು. ಈ ದಿನನ ಎಂದೂ ಮರೆಯೋಕ್ಕಾಗಲ್ಲ, ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ ಅಂಥ ಒಂದು ದಿನ ಇದು. ಇನ್ನು ಇವತ್ತು ಸ್ವಲ್ಪ ಕೇಕ್ ಎಲ್ಲ ಸಾಯಂಕಾಲ ಕಟ್ ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ನಮ್ಮದು ಪ್ಲ್ಯಾನಿಂಗ ಬೇರೆ ಇತ್ತು. ನಾವು ಕೂಡ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೊಂಟಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ನಮ್ಮದು ಮಣದೇವರು ಮೈಲಾರಲಿಂಗ, ಅದು ಕೂಡ ನನ್ನ ಮಗಳು ಹುಟ್ಟಿದ ಹಬ್ಬದ ದಿನ ನಮ್ಮ ಜಾತ್ರೆ ಬಂದುಬಿಟ್ಟಿತ್ತು. ಹೀಗಾಗಿ ಅದನ್ನೂ ಬಿಡಬಾರ್ದು ಅಂತಂದು ಅವರು ಕೂಡ ಮೈಲಾರ ಗುಡ್ಡಕ್ಕೆ ಹೊಂಟ್ರು. ಹೀಗಾಗಿ ಇನ್ನು ಇವತ್ತು ಹೊಂಟ್ರೆ ಅವ್ರು ನಾಳೆಗೆ ಬರೋದು. ಇನ್ನು ಕೇಕ್ ಎಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ಅಂತಂದು ಇದು ಕಪ್ ಐಸ್ ಕೇಕ್ ಎಲ್ಲ ಸಿಗುತ್ತಲ್ರಿ, ಅದನ್ನ ತಂದಿಟ್ಟಿದ್ವಿ. ಅದನ್ನ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಬೇಕಂತಂದು ಮಕ್ಕಳನ್ನ ಬೆಳಗ್ಗೆ ಬೇಗ ಎಬ್ಬಿಸಿ ಅವನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಸಿದ್ವಿ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಚಿಕ್ಕವಳಿದ್ದಾಗ ಹೆಂಗೆ ಅಂತಂದ್ರೆ ಒಂದು 5 ತಿಂಗಳು ಮಗು ಇದ್ದಾಗ ಅವಳು 3 kg ಇದ್ದಿದ್ದು. ಹಿಂಗಾಗಿ ಅವಳನ್ನ ಎಲ್ಲರೂ ಎತ್ಕೊಂಡು ಅಡ್ಡಾಡಕ್ಕೆ ಹೋಗಬೇಡ್ರಿ, ಶೋಕೇಶ್ ಒಳಗೆ ಇಟ್ಬಿಡ್ರಿ ಅಂತ ಹೇಳ್ತಿದ್ರು. ಅಷ್ಟು ಗೊಂಬೆ ಥರ ಇದ್ಲು. ಇನ್ನು ಎಲ್ಲರೂ ಎತ್ಕೊಂಡು ಹೋಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನಿಸಿ ಅವಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದ್ರೆ ಅಷ್ಟು ಇಷ್ಟಪಡೋಷ್ಟು ಇದಾಗಿಬಿಟ್ಟಿದ್ಲು. ಊಟ ಮಾಡೋದು ಕಮ್ಮಿ, ಆ ನಮೂನಿ ಚಾಕ್ಲೇಟ್ ಎಲ್ಲ ತಿಂತಿದ್ಲು. ಇನ್ನು ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಲ್ದೆ ಏನಾದರೂ ನನ್ನ ಮಕ್ಕಳು ಹುಟ್ಟಿದಾಗ ಈ ಮೊದಲೇಕ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಸಿಕ್ಕಾಪಟ್ಟೆ ನನ್ನ ಕಂಟೆಂಟ್ ಎಲ್ಲ ಸಿಕ್ಬಿಡ್ತಿದ್ದು. ಯಾಕಂತಂದ್ರೆ ನನ್ನ ಒಂದು ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಒಂಥರ ಬೇರೆನೇ ಇತ್ತು. ಇವಾಗ ಅಂತಂದ್ರೆ ದೊಡ್ಡ ಯೂಟ್ಯೂಬರ್ ಆಗಿಬಿಡ್ತಿದ್ದೆ ಏನೋ ಗೊತ್ತಿಲ್ಲ ನಾನು, ಯಾಕಂತಂದ್ರೆ ಆ ಥರ ಇತ್ತು ನನ್ನ ಜೀವನ. ಇನ್ನು ನನ್ನ ಒಂದೊಂದು ಮಗುವಿನ ಅಂದರೆ ಈ ನನಗೆ 3 ಮಕ್ಕಳಲ್ಲ, 3 ಮಕ್ಕಳು ಹುಟ್ಟಿದಾಗ ಒಂದೊಂದು ಥರ ಅನುಭವ ಸಿಕ್ಕೈತೆ ನನಗೆ. ಇನ್ನು ನನ್ನ ಮೊದಲೇಕ ನನ್ನ ಮಗಳು ಹುಟ್ಟಿದಾಗ ಒಂಥರ ಅನುಭವ, ಯಾಕಂತಂದ್ರೆ ಹುಟ್ಟಿದಾಗ 1 kg ಇದ್ಲು. ಇನ್ನು ಅವಳು 5 ತಿಂಗಳು ಬರೋಷ್ಟರೊಳಗೆ ಒಂದು 3 kg ಆಗಿದ್ಲು. ಅಂಥ ಒಂದು ಮಗುವಿನ ಯಾವ ರೀತಿ ಸಾಕಬೇಕು, ನಮಗೂ ಏನು ಅನ್ನೋದು ಗೊತ್ತಿರೋದಿಲ್ಲ. ಯಾವ ರೀತಿ ಮಕ್ಕಳನ್ನ ಜೋಪಾನ ಮಾಡಬೇಕು ಏನು ಗೊತ್ತಿರೋಂಗಿಲ್ಲ. ಅಂಥದ್ರೊಳಗೆ ನನ್ನ ಮಗಳನ್ನ ಒಂದು ಹೇಳ್ತಾರಲ್ಲ ಹಿರಿಯರು, ಬಟ್ ಹೋಗಿ ಬೆಟ್ಟ ಮಾಡಬೇಕು ಮಕ್ಕಳನ್ನ ಅಂತಂದು, ಅದು ಆ ಅರ್ಥ ನನಗೆ ಆ ಮಗುವಿನ ಜೋಪಾನ ಮಾಡಿದಾಗ ಗೊತ್ತಾಗೈತಿ. ನನ್ನ ಮಗಳನ್ನ ಜೋಪಾನ ಮಾಡಿದಾಗ ನನಗೆ ಗೊತ್ತಾಗೈತಿ. ಇನ್ನು ನಾನು ಮಕ್ಕಳ ಕೈಯಲ್ಲಿ ಈ ಕ್ಯಾಂಡಲ್ ಆರಿಸೋದು ಅದೆಲ್ಲ ಮಾಡೋಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ಅದು ನಮ್ಮ ಹಿಂದೂ ಸಂಪ್ರದಾಯ ಅಲ್ಲ. ಆದಷ್ಟು ಹುಟ್ಟಿದ ಹಬ್ಬದ ದಿನ ಮಕ್ಕಳ ಕೈಯಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚಿಸೋದು, ದೀಪ ಎಲ್ಲ ಹಚ್ಚಿಸೋದು ಮಾಡಿರಿ. ಆದಷ್ಟು ಅದನ್ನೆಲ್ಲ ಆರಿಸೋದು ಅದನ್ನೆಲ್ಲ ಮಾಡೋಕೆ ಹೋಗಬೇಡ್ರಿ. ಇನ್ನು ಅವಳಿಗೆ ಚಾಕ್ಲೇಟ್ ಎಲ್ಲ ತಿನ್ನಿಸಿ, ಮೊದಲೇಗೆ ಅವಳು ಚಾಕ್ಲೇಟ್ ಅಂದರೆ ಇಷ್ಟ, ಹೀಗಾಗಿ ಅವ್ರಿಗೆ ಚಾಕ್ಲೇಟ್ ಎಲ್ಲ ಇಷ್ಟ. ಚಾಕ್ಲೇಟ್ ಎಲ್ಲ ತಿನ್ನಿಸಿ ಇನ್ನು ನನ್ನ ಮಕ್ಕಳೆಲ್ಲರೂ ಅಂದ್ರೆ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಕೂಡ ಇದ್ರಲ್ಲ, ನನಗೆ ಆದಷ್ಟು ದೊಡ್ಡವ್ರ ಜೊತೆ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡೋಕ್ಕಿಂತ ಮಕ್ಕಳ ಜೊತೆ ನನ್ನ ಮಕ್ಕಳಾಗಿರೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನನಗೆ ಮಕ್ಕಳು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ದೇವ್ರು ಏನೋ ಗೊತ್ತಿಲ್ಲ, ದೇವ್ರು ನನಗೆ 3 ಮಕ್ಕಳನ್ನ ಕೊಟ್ಬಿಟ್ಟ. ಯಾಕಂತಂದರೆ ನನಗೆ ಮಕ್ಕಳಂದ್ರೆ ಅಷ್ಟು ಇಷ್ಟ. ಈ ಜಗತ್ತಿನೊಳಗೆ ಯಾರು ನಂಬ್ತೀನಿ ಇಲ್ಲ ಗೊತ್ತಿಲ್ಲ, ನನ್ನ ಮಕ್ಕಳಂತ್ರಿ ನಾನು ಹಾನೆಸ್ಟಾಗಿ ನಂಬ್ತೀನಿ. ಇನ್ನು ನನ್ನ ಮಕ್ಕಳದ್ದು ಬಾಂಡಿಂಗ್ ಯಾವ ರೀತಿ ಐತೆ ಅಂತಂದ್ರೆ, ಅವ್ರು ಹುಟ್ಟಿದಾಗಷ್ಟೇ ನನ್ನ ಮಕ್ಕಳಾಗಿದ್ದರೆ ಇನ್ನು ಬೆಳೀತಾ ಒಂಥರ ಸ್ನೇಹಿತರಾಗಿಬಿಟ್ರು ನನ್ನ ಮಕ್ಕಳು. ಇವತ್ತೇನೋ ಒಂದು ಕಷ್ಟನೇ ಇರಲಿ ಸುಖನೇ ಇರಲಿ ಪ್ರತಿಯೊಂದನ್ನು ನನ್ನ ಮಕ್ಕಳ ಜೊತೆ ಶೇರ್ ಮಾಡ್ಕೊಂಡೀನಿ. ಹೇಳ್ಕೊಳ್ಳೋ ವಿಷಯ ಅದು ಒಂದು ಕಷ್ಟಕರವಾಗಿರಲಿ ಸುಖಕರವಾಗಿರಲಿ ಅದಕ್ಕೆ ಯಾವ ರೀತಿ ಅವರಿಗೆ ರಿಯಾಕ್ಟ್ ಮಾಡಬೇಕು ಅನ್ನಿಸ್ತು ಇಲ್ಲೋ ಗೊತ್ತಿಲ್ಲ, ಅದಕ್ಕೊಂಥರ ಸ್ಪಂದಿಸ್ತಿದ್ರು. ಹೌದು ಇಲ್ಲ ಈ ರೀತಿ ಎಲ್ಲ ಸ್ಪಂದಿಸಿ ನನ್ನ ನೋವನ್ನು ಮರೆಸಿದ್ರು ನನ್ನ ಮಕ್ಕಳು. ಇನ್ನು ಹೇಳಿದ್ನೆಲ್ಲ ನನ್ನ ಹಸ್ಬೆಂಡ್ ಕೂಡ ದೇವ್ರಿಗೆ ಹೊರಟ್ರು ಅಂತಂದು, ಇನ್ನು ಅವ್ರು ಹೊಂಟ್ರೆ ನಾಳೆಗೇನ ಬರೋದು. ಇನ್ನು ಇವಾಗ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿಬಿಟ್ಟೈತೆ ಅಂತಂದ್ರೆ, ನಾ ಏನು ಮಾತಾಡಿದ್ರು ಮುಂದೆ ಏನಾದರೂ ತಪ್ಪಾಗಿಬಿಡುತ್ತೋ ಅನ್ನೋ ಒಂದು ಭಯನ ಭಾಳ ಕಾಡತೈತಿ. ಸಿಕ್ಕಾಪಟ್ಟೆ ಮಾತಾಡೋಳು ನಾನು. ಇವಾಗ ಮಾತಾಡೋಕೆ ಅಂಜಿಕೆ ಬರತೈತಿ. ಹೀಗಾಗಿ ವಿಡಿಯೋಸ್ ಕೂಡ ನನ್ನ ಕೈಲಿ ಮಾಡೋಕ್ಕಾಗೋಲ್ದು, ಅಷ್ಟು ಭಯ. ನಾನು ಒಂಥರ ಮಾತಾಡೋಕ್ಕೂ ಭಯ, ಏನಾದರೂ ಹೇಳೋಕ್ಕೂ ಭಯ, ಈ ರೀತಿ ಆಗಿಬಿಟ್ಟೈತಿ ಜೀವನ. ಅದನ್ನೆಲ್ಲ ಕಲ್ಪಿಸಿ ಕೊಟ್ಟ ಒಂದಿಷ್ಟು ಜನಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿದ್ನೆಲ್ಲ ನಾನು ನಿಮ್ಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಕ್ಕಾಗೋಲ್ಲ ಅಂತಂದು, ನಾವು ಅನ್ಕೋದ ಒಂದು ಬೇರೆ ಇರ್ತೈತಿ, ಆಗೋ ರೀತಿನ ಬೇರೆ ಇರತ್ತೆ. ನಮ್ಮ ಜೀವನದಾಗ ಸಾಕಷ್ಟು ವ್ಯಕ್ತಿಗಳು ಇರ್ತಾರೆ,
ಒಳ್ಳೆಯವ್ರ ಥರ ಮುಖವಾಡ ಹಾಕ್ತಿರ್ತಾರೆ ಅಥವಾ ಒಳ್ಳೆಯವ್ರು ಇರ್ತಾರೆ, ಸಾಕಷ್ಟು ಅನುಭವಗಳ ನೋವುಗಳೆಲ್ಲ ಕೊಡ್ತಿರ್ತಾರೆ. ಹಂಗಂತಂದು ದೇವ್ರು ಕಣ್ಣು ಮುಚ್ಕೊಂಡು ಕುಂತಿರೋದಿಲ್ಲ. ನಮ್ಮ ಜೀವನದಾಗೂ ಒಂಥರ ವ್ಯಕ್ತಿನ ಕಳಿಸ್ಕೊಡ್ತಾರೆ. ಅವ್ರು ನಮ್ಮ ಜೊತೆ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಆದರೆ ಯಾವ ರೀತಿ ಇರ್ತಾರೆ ಅನ್ನೋದು ಮುಖ್ಯ ಆಗಿರತ್ತೆ. ಅಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಜೊತೆ ಈ ಬರ್ತಡೇ ಸೆಲೆಬ್ರೇಷನ್ ಒಳಗೆ ನನ್ನ ಮಗಳ ಒಂದು ಬರ್ತಡೇ ಸೆಲೆಬ್ರೇಷನ್ ಅವರ ಮಾಡಿದ್ದು. ಸಾಯಂಕಾಲ ಕೇಕ್ ತಂದು ಕೇಕ್ ಕಟ್ಟೆಲ್ಲ ಮಾಡಿಸಿ ನಮ್ಮ ಮನಸ್ಸಿನ ಮಾತನ್ನು ಇವಾಗ ನಮಗೂ ಯಾರೋ ಇದ್ದಾರೆ ಅಂತಂದು ಒಂದು ಭರವಸೆ ನೀಡಿದ ವ್ಯಕ್ತಿ. ಹೇಳಕತ್ರ ಭಾಳ ಆಗ್ತೈತಿ, ಓವರ್ ಅನ್ನಿಸ್ಬೋದು ಬಹುಶಃ ನನ್ನ ಮಟ್ಟಿಗೆ. ಅದರಿಂದ ಹೇಳಕತ್ತಾಗ ನನ್ನ ಮನಸ್ಸು ಎಷ್ಟು ತುಂಬ ಬಂದಿತ್ತು, ಎಷ್ಟು ಅಳು ಬಂದಿತ್ತೋ ಗೊತ್ತಿಲ್ಲ. ಹತ್ರ ವಯಸ್ಸು ಸರಿಯಾಗಿ ಬರೋಂಗಿಲ್ಲ ಅಂತ ಒಂದೇ ಕಾರಣಕ್ಕೆ ಅಳೋದಿಲ್ಲ. ಅಳೋದು ಅವ್ರಿಗಿಷ್ಟ ಆಗೋದಿಲ್ಲ. ಹೀಗಾಗಿ ಅವರು ಒಂಥರ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾರ ಹತ್ರನೂ ಇಷ್ಟ ಆಗೋದಿಲ್ಲ, ಹೀಗಾಗಿ ಅಳೋದಿಲ್ಲ. ಆದರೆ ಜಾಸ್ತಿ ಹೇಳ್ಕೋದಿಲ್ಲ. ಯಾಕಂತಂದ್ರೆ ಅದೆಲ್ಲ ಬಿಲ್ಡಪ್ ಎಲ್ಲ ಕೊಟ್ಟಂಗೆ ಆಕೈತಿ, ಓವರಾಗೆಲ್ಲ ಮಾತಾಡ್ದಂಗೆ ಆಕೈತಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಂಗ್ಲೀಷ್ ಎಲ್ಲ ಮಾತಾಡೋಕ್ಕಾಗೋದಿಲ್ಲ. ಆದ್ರೆ ನೀವು ಏನಾದರೂ ನನ್ನ ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಈ ಒಂದು ಥ್ಯಾಂಕ್ಸ್ನ ಆಕ್ಸೆಪ್ಟ್ ಮಾಡಿಕೊಳ್ರಿ. ಇನ್ನು ನನ್ನ ಸ್ವಭಾವ ಯಾವ ರೀತಿ ಅಂತಂತಂದ್ರೆ, ನಾನು ಆದಷ್ಟು ವ್ಯಕ್ತಿಗಳನ್ನ ಎಷ್ಟೋ ನೋವು ಕೊಟ್ಟರು, ಎಷ್ಟೋ ಇದು ಕೊಟ್ಟರು ಆದಷ್ಟು ಅವ್ರನ್ನ ಉಳಿಸ್ಕೋಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅವರು ಭಾಳ ನನ್ನಿಂದ ದೂರ ಹೋಗ್ಬೇಕಂತಂದ್ರೆ ಆದಷ್ಟು ಅವ್ರಿಗೆ ದಾರಿನೂ ಮಾಡಿಕೊಡ್ತೀನಿ. ಯಾಕಂತಂದ್ರೆ ಯಾರನ್ನೂ ಅತಿ ಗಟ್ಟಿಯಾಗಿ ನಾವು ಹುಡ್ಕೋಕ್ಕಾಗೋದಿಲ್ಲ. ಹೀಗಾಗಿ ಯಾರು ಹೋಗ್ತಾರೋ ಅವ್ರಿಗೆ ದಾರಿ ಮಾಡಿಕೊಟ್ಟು ಬಿಡ್ರಿ. ಆದರೆ ಯಾರು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಒಂದು ದಿನ ಇದ್ರೂ, 2 ದಿನ ಇದ್ರೂ, ಎಷ್ಟೋ ದಿನ ಇದ್ರೂ ಅವ್ರನ್ನ ಆದಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಜೊತೆ ಇಟ್ಕೋಕೆ ಆದಷ್ಟು ಪ್ರಯತ್ನ ಪಡ್ರಿ. ಇವತ್ತು ಈ ಒಂದು ವ್ಯಕ್ತಿ ನನ್ನ ಜೀವನದಾಗ ನನಗೆ ಸ್ನೇಹಿತೆಯಾಗಿ ಸಿಕ್ಕಿದ್ದು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ದೇವ್ರನ್ನ ಭಾಳ ನಂಬ್ತೀನಿ. ನನಗೆ ಕೆಟ್ಟದ್ದಾಗಿತ್ತೋ ಒಳ್ಳೆಯದಾಗಿತ್ತೋ ಗೊತ್ತಿಲ್ಲ, ನಾನು ಹುಟ್ಟಿದ ಒಂಥರ ತಪ್ಪನ್ನೋ ಒಂದು ಮನಸ್ಥಿತಿಗೆ ನಾನು ಬಂದು ತಲುಪಿದಂಥ ವ್ಯಕ್ತಿ ನಾನು. ಹಾಗಾಗಿ ನಾನಾಗಲಿ ನನ್ನ ಮಕ್ಕಳಾಗಲಿ ಆದಷ್ಟು ಇವಾಗ ಜನಗಳನ್ನ ನಂಬೋದನ್ನು ಕಮ್ಮಿ ಮಾಡೀವಿ. ಜನಗಳಿಂದ ಆದಷ್ಟು ದೂರ ಉಳಿಯೋದನ್ನು ಕಲ್ಕೊತಾ ಇದ್ದೀವಿ. ಒಂಟಿಯಾಗಿ ಬದುಕೋಬೇಕಂತಂದು ಒಂದು ಪ್ರತಿಜ್ಞೆನ ಮಾಡಿ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಸ್ಟ್ರಾಂಗಾಗಿ ಒಂಟಿಯಾಗಿ ನಿಲ್ಬೇಕಂತ ಅಂದ್ಕೊಂಡೇವಿ. ಯಾರನ್ನೂ ನಂಬ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ದೇವ್ರನ್ನ ನಂಬ್ತೀವಿ. ದೇವ್ರು ಯಾವುದೋ ರೂಪದಲ್ಲಿ ಬರ್ತಾನೆ, ನಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋಕೆ ಈ ಒಂದು ವ್ಯಕ್ತಿನ ಮಾತ್ರ ಕಾರಣ ಆಗಿರ್ತೈತಿ. ಇನ್ನು ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.